ಈಗ 2018ರಲ್ಲಿ 23ರಲ್ಲಿ 2 ನಗರ ಪಾಲಿಕೆ ಚುನಾವಣೆಗೆ ಬರಲಿಲ್ಲ. ಲಕ್ಷ್ಮಣ್ ಸವದಿ ಅವ್ರಿಗೆ ಓಟ್ ಹಾಕಿದ್ರಿ ವಿಧಾನ ಪರಿಷತ್ಲಿ. ಮಂಜೇಗೌಡರು ಕೆಲಸ ಮಾಡಲಿಲ್ಲ. ಹುಣಸೂರು ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪರ್ವ ಮಾಡಿದ್ರಿ. ಇಷ್ಟೆಲ್ಲ ಆದಮೇಲೂ ನಾನೇ ಗೌರ್ಮೆಂಟ್ ಹೌಸಿಗೆ ಬಂದು ನಿಮ್ಮ ಕಾಲಿಗೆ ಬಿದ್ದು ನಂದೇನಾಗ ತಪ್ಪಾಗಿದ್ರೆ ಕ್ಷಮಿಸಿ, ಕೇಳ್ಕೊಂಡ್ನಲ್ಲ. ಅದಾದಮೇಲೆ ಕುಮಾರಣ್ಣವ್ರನ್ನ ದೇವೇಗೌಡ ಸಾಹೇಬ್ರನ್ನ ಕರ್ಕೊಬಂದು ನಿಮ್ಮ ಮನೇಲಿ ಬಂದು ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತ ಕೇಳ್ಕೊಂಡ್ವಲ್ಲ. ನಿಜ, ನನ್ನ 2006ರಲ್ಲಿ ಪಾರ್ಟಿ ಸೇರಿಸ್ಕೊಂಡ್ರಿ, ಮೂಡ ಚೇರ್ಮನ್ ಮಾಡಿದ್ರಿ. ಆದರೆ ಅವತ್ತು ಕಾರ್ಪೊರೇಷನ್ ಚುನಾವಣೆ ಜವಾಬ್ದಾರಿ ಎಲ್ಲ ನನಗೆ ವಹಿಸಿದ್ರಿ, ನಾನು ಮಾಡಲಿಲ್ವಾ? 2008ರಲ್ಲಿ ನಾನು ಚುನಾವಣೆಗೆ ನಿಮ್ಮನ್ನು ನಂಬ್ಕೊ ಬಂದೆ, ನೀವು BJP ಕೊಟ್ಟೋದ್ರಿ. ಪದೇ ಪದೇ ಸಾರಾಮಯ್ಯ ನಾನು MLA ಅಲ್ಲ, ನನ್ನನ್ನು ಕೇಳಿ ವಿರೋಧ ಪಕ್ಷದ ನಾಯಕರನ್ನ ಮಾಡ್ತಾರ? ನೀವೊಬ್ಬರು ಹಿರಿಯ ನಾಯಕರು, ಕೋರ್ ಕಮಿಟಿ ಅಧ್ಯಕ್ಷರಾದಾಗ ನಾನು ವಿರೋಧ ಮಾಡಲಿಲ್ವ? ಹಂಗಿದ್ರೆ ಆಯಿತು. 2023ರಲ್ಲಿ ನಿಮ್ಮನ್ನು ಕಾಲಿಗೆ ಬಿದ್ದು ಕರ್ಕೊಬಂದ್ವಲ್ಲ, ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತೇಳಿ. ನಿಮ್ಮ ಕೆಲವು ಹಿಂಬಾಲಕರಿದ್ದಾರಲ್ಲ KR ನಗರದಲ್ಲಿ, ಅವ್ರು ಚುನಾವಣೆಗೆ ಹೆಂಗೆ ನಡ್ಕೊಂಡ್ರು ಅಂತ ನಿಮಗೆ ಗೊತ್ತಿಲ್ವಾ? ಯೋಚನೆ ಮಾಡಿ. ಆದರೆ ನಾನು ಹೇಳದೇ ಇರೋ ಮಾತು, ನಾನು ಮಾತಾಡದೇ ಇರೋ ಮಾತು, ನಿಮ್ಮ ಯಾವುದೋ B ಫಾರಮ್, ಕೆಲವರು ಅಲ್ಲೇ ಇದ್ದೀರಿ. ನಾನು ಅವತ್ತು ಮಾತಾಡಿದಾಗ ನೀವೆಲ್ಲ ಭಾಳಷ್ಟು ಸ್ನೇಹಿತರುಗಳಿದ್ರಿ. ನಾನು B ಫಾರಮ್ ಬಗ್ಗೆ ಮಾತಾಡಿಲ್ಲ. ಆಮೇಲೆ ವಿರೋಧ ಪಕ್ಷದ ನಾಯಕನ್ನ ನಾನು ಮಾಡಿಸ್ತೆ ಅಂತ ಹೇಳಿಲ್ಲ. ಆದರೆ ಈ ರಾಜ್ಯದ ಜನರನ್ನು, ಈ ಜಿಲ್ಲೆಯ ಜನರನ್ನು ಮುಂದೆ ನನ್ನನ್ನು ಯಾಕೆ ಕಳಂಕಿತನಾಗಿ ಮಾಡ್ತೀರಿ? ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ಮೊನ್ನೆನೂ ಏನು ಹೇಳಿದ್ದು, ಚಾಮುಂಡಿ ಬೆಟ್ಟದ ವಿಚಾರನ ನಾನು ಇರೋದಿದ್ದ ನಿಮಗೆ ನೋವಾಗದಾದರೆ ಆಯಿತು, ನೀವು ಅಲ್ಲೂ ಬೇಡ, ಇಲ್ಲೇ ಹೇಳ್ಬಿಡಿ, ನೀನು ಬರಬೇಡ, ನೀನು ಪಾರ್ಟಿಲಿ ಇರಬೇಡ ಅಂತ ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ. ಇಲ್ಲೇ ನೀವು ಹೇಳಿದ್ರು ಸಾಕು. ನೀವು ಕುಮಾರಣ್ಣನ ಜೊತೆ, ದೇವೇಗೌಡ ಸಾಹೇಬ್ರ ಜೊತೆ, ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನಾವು ಬದುಕಿರೋ ತನಕ JDS ಕೋಟ್ ಹಾಕ್ತೀವಿ, JDS ಅಲ್ಲಿ ಇರ್ತೀವಿ.